ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನವರಾತ್ರಿಯ 5ನೇ ದಿನದ ನೈವೇದ್ಯಕ್ಕೆ ದೇವಿಗೆ ಬಾಳೆಹಣ್ಣಿನ ಸುಟ್ಟೇವನ್ನು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ನೀವು ನವರಾತ್ರಿಯ 9 ದಿನಗಳಲ್ಲಿ ಒಂದಿನ ನೀವು ಈ ಬಾಳೆಹಣ್ಣಿನ ಸುಟ್ಟೇವನ್ನು ಮಾಡಲೇಬೇಕಾಗತ್ತೆ. ಅಥವಾ ನೀವು ಬಾಳೆಹಣ್ಣಿನಿಂದ ಮಾಡಿದ ಏನು ಬೇಕಾದರೂ ಕೂಡ ದೇವಿಗೆ ನೈವೇದ್ಯವನ್ನಾಗಿ ಕೊಡಬಹುದು. ಇವತ್ತು ನಾನು ನಿಮಗೆ ಸುಟ್ಟೇವನ್ನು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ನಾವು ತುಂಬ ಕಡಿಮೆ ಸಮಯದಲ್ಲಿ ಮತ್ತು ತುಂಬ ಚೆನ್ನಾಗಿ ಮಾಡ್ಕೊಳ್ಬಹುದು. ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ತೀನಿ. ಬಟ್ ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಬಾಳೆಹಣ್ಣಿನ ಸುಟ್ಟೇವು ಮಾಡ್ಕೊಳ್ಳಿಕ್ಕೆ 1 ಕಪ್ನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿರೋ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಸ್ಮೂತಾಗಿ ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಸ್ಮೂತಾಗಿ ಮಾಡ್ಕೊಳ್ಳಿ, ಅಂದರೆ ನೀವು ಇವಾಗ ಇದಕ್ಕೆ ಬಾಳೆಹಣ್ಣು ಕೂಡ ಹಾಕಬೇಕಾಗತ್ತೆ. ಅದರ ಸಲುವಾಗಿ ನೋಡಿ ಇವಾಗ ಈ ಥರ ಆಗಿದೆ. ಫಸ್ಟ್ ಟೈಮ್ ನಿಮಗೆ ಫುಲ್ ಸ್ಮೂತಾಗಿ ಏನು ಬೇಕಂತ ಏನಿಲ್ಲ. ಈಗ ಇದಕ್ಕೆ ಈ ಸೈಜಿಂದು 5 ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ. 5 ಬಾಳೆಹಣ್ಣು ಬೇಕಾಗತ್ತೆ. ನೀವು ಬಾಳೆಹಣ್ಣು ಏನಾದರೂ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬರೋಲ್ಲ, ಕಡಿಮೆ ಆದರೂ ಕೂಡ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಅದರ ಸಲುವಾಗಿ 1 ಕಪ್ ಅಕ್ಕಿಗೆ ನಾನು 5 ಬಾಳೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಹಾಗೆ ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಇಷ್ಟು ಸ್ಮೂತಾಗಿ ಬರುತ್ತೆ. ಇಷ್ಟು ಸ್ಮೂತಾಗಿ ಬರಬೇಕಾಗತ್ತೆ ಹಿಟ್ಟು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಗೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕಾಯಿ ತುರಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನೀವು ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಚಮಚ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮಲೆನಾಡು ಸೈಡಲ್ಲಿ ಸುಟ್ಟೇವು ಅಂತಲೇ ಕರೆಯೋದು. ತುಂಬ ಸೈಡ್ ಇದನ್ನು ಬಾಳೆಹಣ್ಣಿನ ಬೋಂಡ ಅಂತಲೂ ಕರೀತಾರೆ. ನೋಡಿ, ಇದು ರೆಡಿ ಆಗಿದೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ಈಗ ಇದನ್ನು ನಾನು ಬೇರೆ ಒಂದು ಬಾಣಲೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಈಗ ಕಾಯಿಸ್ಬೇಕಾಗತ್ತೆ. ಸ್ಟೋವನ್ನ ಹಚ್ಚಿಬಿಟ್ಟು ಈ ಥರ ಇದು ಗಟ್ಟಿ ಆಗಬೇಕಾಗತ್ತೆ. ಅಂದರೆ ನಾವಿವಾಗ ಬಿಡಬೇಕಲ್ವ, ಬಜ್ಜಿ ಬೋಂಡ ರೀತಿ ಬಿಡಬೇಕಲ್ವ, ಆ ಥರ ಗಟ್ಟಿ ಆಗಬೇಕಾಗತ್ತೆ. ಅದ್ರ ಸಲುವಾಗಿ ನೋಡಿ ಈ ಥರ ನೀಟಾಗಿ ಸ್ಮೂತ್ ಮಾಡ್ಕೊತೀನಿ. ನೀಟಾಗಿ ಕಾಯಿಸ್ಕೊತಾ ಇದ್ದೀನಿ. ನೋಡಿ, ರೆಡಿ ಆಗಿದೆ. ಇವಾಗ ಇದನ್ನು ನಾವಿವಾಗ ಕಾದಿರೋಂಥ ಬಂಡಿಗೆ ನೀಟಾಗಿ ಈಗ ಬಜ್ಜಿ ಬೋಂಡ ಎಲ್ಲ ಬಿಡ್ತೀವಲ್ವ, ಅದೇ ಥರ ಬಿಟ್ಕೊಂಡ್ರೆ ಆಯಿತು. ನಾನಿಲ್ಲಿ ಎಣ್ಣೆ ಸ್ವಲ್ಪನೇ ತೊಗೊಂಡಿದ್ದೀನಿ. ಯಾಕಂತಂದರೆ ನಾನು ಯಾವತ್ತೂ ಅಷ್ಟೇ ಎಣ್ಣೆ ಜಾಸ್ತಿ ತೊಗೊಳ್ಳಲ್ಲ. ಯಾಕಂದರೆ ಅದು ಒಂದು ಸಲ ನಾವು ಕರೆದಿರ್ತೀವಿ ಅಂದರೆ ಮತ್ತೆ ಹಾಕ್ಕೊಂಡು ಚೆನ್ನಾಗಿರಲ್ಲ. ಅದ್ರ ಸಲುವಾಗಿ ಇದನ್ನು ನೀಟಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯಬೇಕಾಗತ್ತೆ. ಬಾಳೆಹಣ್ಣು ಇರೋದ್ರಿಂದ ಬೇಗ ಕಂದಾಗತ್ತೆ. ಅದ್ರ ಸಲುವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಇಷ್ಟು ಕಂದು ಬಣ್ಣ ಬರೋ ತನಕ ನಾವು ಅದನ್ನು ನೀಟಾಗಿ ಕರ್ಕೋಬೇಕಾಗತ್ತೆ. ಇದು ರೆಡಿ ಆಗಿದೆ. ನೋಡಿ, ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಸ್ಮೂತಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಕೂಡ ಮನೆಯಲ್ಲಿ. ನೋಡಿ, ಇಲ್ಲಿ ಒಂದು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ ಹೇಳಿ. ಮನೇಲೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಎಲ್ಲರಿಗೂ ಕೂಡ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.